ಸಚಿವ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್ ಏನೋ ಬಂದಿದೆ. ನಾನು ಕೂಡ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ ಅಂತ ದೆಹಲಿಯಲ್ಲಿ ಕಾಂಗ್ರೆಸ್ ಶಾಸಕ ಪ್ರಸಾದ್ ಅಬ್ಬಯ್ಯ ಹೇಳಿಕೆ. ನೀವು ಕೆಲವು ದಿನ ಇದನ್ನೆಲ್ಲ ನಿರೀಕ್ಷೆ ಮಾಡಬಹುದು. ಒಂದಷ್ಟು ನಾಯಕರು ನಾನು ಆಕಾಂಕ್ಷಿ ಅಂತ ಹೇಳೋದು ಶುರು ಮಾಡ್ತಾರೆ. ಈಗ ಪ್ರಸಾದ್ ಅಬ್ಬಯ್ಯ ಅದನ್ನ ಶುರು ಮಾಡಿದ್ದಾರೆ. ಖಂಡಿತವಾಗಿ ಕೂಡ ನಾನು ಒಬ್ಬ ಪ್ರಬಲ ಆಕಾಂಕ್ಷಿ. ಆದರೆ ಖಂಡಿತವಾಗಿ ಕೂಡ ಅದು ನಾವು ಆಗಲೇ ಹೈಕಮಾಂಡ್ದು ಏನು ನಿರ್ಧಾರ ಇರ್ತದೆ ಅದಕ್ಕೆ ನಾವು ಭದ್ರಾಗಿರ್ತೀವಿ. ಅದರಲ್ಲಿ ಎರಡು ಮಾತಿಲ್ಲ. ಖಂಡಿತವಾಗಿ ಕೂಡ ನಾನು ಒಬ್ಬ ಪ್ರಬಲ ಆಕಾಂಕ್ಷಿ. ಆದರೆ ಖಂಡಿತವಾಗಿ ಕೂಡ ಅದು ನಾವು ಆಗಲೇ ಹೈಕಮಾಂಡ್ದು ಏನು ನಿರ್ಧಾರ ಇರ್ತದೆ ಅದಕ್ಕೆ ನಾವು ಭದ್ರಾಗಿರ್ತೀವಿ. ಅದರಲ್ಲಿ ಎರಡು ಮಾತಿಲ್ಲ. ಇನ್ನು ಸಂಪುಟ ಪುನರ್ರಚನೆ ಹೈಕಮಾಂಡ್ ತೀರ್ಮಾನ. ದೆಹಲಿಯಲ್ಲಿ ಸಚಿವ ಜಮೀರ್ ಹೇಳಿದ್ದಾರೆ. ಯಾವ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. ಕ್ರಾಂತಿ ಅನ್ನೋರಿಗೆ ವಾಂತಿ ಭೇದಿ ಶುರುವಾಗಿದೆ ಅಂತ ಹೇಳಿದ್ದಾರೆ, ಶುರುವಾಗುತ್ತೆ ಅಂತ ಹೇಳಿದ್ದಾರೆ. ದೆಹಲಿಯಲ್ಲಿ ಸಚಿವ ಜಮೀರ್ ಈ ಮಾತನ್ನ ಹೇಳಿದ್ದಾರೆ. ಯಾವ ಕ್ರಾಂತಿನೂ ಇಲ್ಲ, ವಾಂತಿನೂ ಇಲ್ಲ, ಏನೇನೂ ಇಲ್ಲ. ಕೇಳಿ ಸರ್, ಏನೇನೂ ಆಗಲ್ಲ. ಇದು ಸೃಷ್ಟಿ ಮಾಡ್ಕೊಂಡಿರೋದು. ಈಗ ನವಂಬರ್ ಈಗ ಎಷ್ಟನೇ ತಾರೀಕು? 15ನೇ ತಾರೀಕು. ಇನ್ನು 15 ದಿನ ಆದಮೇಲೆ ನವಂಬರ್ ಹೋಗ್ತದೆ. ಯಾರು ಕ್ರಾಂತಿ ಅನ್ನೋರಿಗೆ ಅವ್ರಿಗೆ ವಾಂತಿ ಭೇದಿ ಅವ್ರಿಗೆ ಶುರು ಆಗ್ತದೆ. ಯಾರು ಕ್ರಾಂತಿ ಅಂತ ಇದ್ರು ಅವ್ರಿಗೆ ವಾಂತಿ ಭೇದಿ ಅವ್ರಿಗೆ ಶುರು ಆಗ್ತದೆ. ಈಗ ಆಯ್ತು ತಾನೆ, 15 ದಿನದಲ್ಲಿ ಗೊತ್ತಾಗ್ತದೆ. ಗೊತ್ತಿಲ್ಲ. ಈಗ ಮಾಡಬೇಕಂತ ತೀರ್ಮಾನ ಮಾಡಬೇಕಾಗಿರೋದು ಯಾರು? ಹೈಕಮಾಂಡ್ ತೀರ್ಮಾನ ಮಾಡಬೇಕು. ನಾವು ಯಾರು ತೀರ್ಮಾನ ಮಾಡೋಕ್ಕಾಗಲ್ಲ. ಹೈಕಮಾಂಡ್ ತೀರ್ಮಾನ ಮಾಡಬೇಕಾಗಿರೋದು. ಅದು ನೋಡ್ಬೇಕು ಏನು ಮಾಡ್ತಾರೆ ಹೈಕಮಾಂಡ್, ಗೊತ್ತಿಲ್ಲ. ಮೋಸ್ಟ್ಲಿ ಜಮೀರ್ ಅವರು ಮರ್ತಿದ್ದಾರೆ ಅನ್ಸುತ್ತೆ. ಕ್ರಾಂತಿ ಅಂತ ಶುರು ಮಾಡಿದ್ದೆ ಕಾಂಗ್ರೆಸ್ನವರೇ, ಅವರ ನಾಯಕರೇ ಶುರು ಮಾಡಿರೋದು.